ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗೀತಾ ಸುಜಿತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಹರಿನಲ್ಲಿರ್ತಕ್ಕಂತಹ ನಮ್ಮ ಮೇಡಮು ನಮಗೋಸ್ಕರ ಅಂತ ಮಟನ್ ಸ್ಟೇಕ್ ಫ್ರೈನ ಮಾಡಿಕೊಟ್ಟಿದ್ದಾರೆ. ತುಂಬ ಟೇಸ್ಟ್ ಆಗಿದೆ. ಅದರ ಜೊತೆಯಲ್ಲಿ ಸ್ವೀಟ್ ಪೊಟ್ಯಾಟೊ ಮತ್ತು ಆಲೂ ರೆಸಿಪಿನೂ ಕೂಡ ಮಾಡಿ ತೋರಿಸಿದ್ದಾರೆ. ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮಾಡೋದು ತುಂಬ ಈಸಿಯಾಗಿರುತ್ತೆ. ಅವ್ರ ಮೆಥಡ್ ಕೂಡ ಈಸಿಯಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವೆಲ್ಲರೂ ತಿಂದ್ವಿ. ತುಂಬ ಇಷ್ಟ ಆಯಿತು ನಮಗೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅವ್ರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ನಾವಿಲ್ಲಿ ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಸ್ವೀಟ್ ಪೊಟ್ಯಾಟೊನೂ ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀವಿ ಮಧ್ಯದಲ್ಲಿ. ನಂತರ ನಾವಿಲ್ಲಿ ಈ ಕಟ್ ಮಾಡಿರ್ತಕ್ಕಂತಹ ಸ್ವೀಟ್ ಪೊಟ್ಯಾಟೊಗೆ ಆಲಿವ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು, ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀವಿ. ನಂತರ ಹಾಗೆ ಎಲ್ಲದಕ್ಕೂ ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ಹಾಗೆ ಆಲೂಗೂ ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ಈ ರೀತಿಯಾಗಿ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ನಾವು ಎಲ್ಲವನ್ನು ಈ ರೀತಿಯಾಗಿ ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಹಾಕಿ ರ್ಯಾಪ್ ಮಾಡಿದ್ದೀವಿ. ಹಾಗೆ ರ್ಯಾಪ್ ಮಾಡಿದ ನಂತರ ಇದಕ್ಕೆ ನಾವು ಹೋಲ್ಗಳನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಫೋರ್ಕ್ನಲ್ಲಿ ನಾವು ಹೋಲ್ಗಳನ್ನು ಮಾಡ್ತಾ ಇದ್ದೀವಿ ನೋಡಿ. ಅಂದರೆ ಈ ರೀತಿಯಾಗಿ ಮಾಡಿದರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಈ ರೀತಿ ಮಾಡಿ ನಾವು ಓವನ್ನಲ್ಲಿ ಇಟ್ಟಿದ್ದೀವಿ. ಎಲ್ಲವನ್ನು ಇಟ್ಟ ನಂತರ ನಾವಿಲ್ಲಿ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. 30 ಮಿನಿಟ್ಸ್ ಇಟ್ಟಿದ್ದೀವಿ. 30 ಮಿನಿಟ್ಸ್ ಟೈಮಿಂಗ್ಸ್ನಲ್ಲಿ ಇಟ್ಟಿದ್ದೀವಿ. ಇದು 30 ಮಿನಿಟ್ಸ್ ಆಗೋಷ್ಟರಲ್ಲಿ ಮೇಡಮ್ ಏನೇನು ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಾವೀಗ ಮಟನ್ ಸ್ಟೀಕ್ನ ತೊಗೊಂಡಿದ್ದೀವಿ. ಈ ರೀತಿಯಾಗಿ ಮಟನ್ ಸ್ಟೀಕ್ನ ತೊಗೊಂಡು ಒಂದೇ ಸಲ ಅದನ್ನ ವಾಟ್ರಲ್ಲಿ ವಾಶ್ ಮಾಡಿದ್ದಾರೆ. ಜಸ್ಟ್ ವಾಟರ್ ಹಾಕಿ ವಾಶ್ ಮಾಡಿದ್ದಾರೆ. ಅದಕ್ಕೆ ಬೇರೆ ಏನೂ ಹಾಕ್ತಾ ಇಲ್ಲ. ಯಾಕೆಂದರೆ ಅವರು ಹೇಳ್ತಿದ್ದಾರೆ ರುಚಿ ಹೋಗುತ್ತೆ ಆ ರೀತಿ ಆದರೆ ಅಂತ. ಜಸ್ಟ್ ವಾಶ್ ಮಾಡಿ ವೈಪ್ ಮಾಡೋದು ಅಂತ ಹೇಳಿದರು. ಹಾಗಾಗಿ ಇಲ್ಲಿ 4 ಪೀಸ್ ತೊಗೊಂಡಿದ್ದಾರೆ. 4 ಪೀಸ್ನೂ ಕೂಡ ಈಗ ವೈಪ್ ಮಾಡ್ತಾರೆ ನೋಡಿ ಯಾವ ರೀತಿಯಾಗಿ ಅಂತ. ಜಸ್ಟ್ ಇದನ್ನು ಎಲ್ಲ ಕಡೆನೂ ಈ ರೀತಿಯಾಗಿ ವೈಪ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ತೆಗಿತಿದ್ದಾರೆ. ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಆ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ವೈಪ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಡ್ರೈ ಆಗೋ ತನಕನೂ ವೈಪ್ ಮಾಡ್ತಾರೆ. ಹಾಗೆ ಎರಡೂ ಕಡೆನೂ ಕೂಡ ವೈಪ್ ಮಾಡ್ಕೊತಾರೆ. ಅದನ್ನು ನಂತರದಲ್ಲಿ ತೋರಿಸ್ತೀನಿ ನಾನು. ನಂತರ ಇದಕ್ಕೆ ಅವರು ಮ್ಯಾರಿನೇಷನ್ಗೆ ಏನೇನು ಹಾಕ್ತಾರಂತ ನಾನು ತೋರಿಸ್ಕೊಡ್ತೀನಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿರ್ತಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಂತರದಲ್ಲಿ ಇಲ್ಲಿ ಅವರು ಸಾಲ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಎಲ್ಲ ಕಡೆನೂ ಸಾಲ್ಟನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸಾಲ್ಟನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಹಾಗೆ ನಂತರದಲ್ಲಿ ಇಲ್ಲಿ ಪೆಪ್ಪರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಪೆಪ್ಪರ್ ಪೌಡರ್ನ ಕ್ರಷ್ ಮಾಡಿ ಹಾಕ್ತಾ ಇದ್ದಾರೆ. ಇದನ್ನು ಕೂಡ ಇದೇ ರೀತಿಯಾಗಿ ಎಲ್ಲದಕ್ಕೂ ಹಾಕ್ತಾ ಇದ್ದಾರೆ, ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಹಾಗೆ ಕ್ರಶ್ಡ್ ಪೆಪ್ಪರ್ನ ಈ ರೀತಿಯಾಗಿ ಸ್ಪೂನ್ ತಗೊಂಡು ಸ್ಪೂನಲ್ಲಿ ಮತ್ತೆ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ನೋಡಿ. ಒಂದೊಂದು ಮೀಟ್ಗೂ ಕೂಡ ಚೆನ್ನಾಗಿ ಈ ರೀತಿ ಹಾಕ್ತಾ ಇದ್ದಾರೆ. ಇಂಪಾರ್ಟೆಂಟ್ ಇದು ಅವರಿಗೆ. ಅಂದರೆ ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅವ್ರು ಈ ರೀತಿಯಾಗಿ ಎಲ್ಲದಕ್ಕೂ ಹಾಕ್ತಾ ಇದ್ದಾರೆ. ಜಾಸ್ತಿ ಪೆಪ್ಪರ್ನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿದ ನಂತರ ಇದನ್ನು ಮತ್ತೊಂದು ಕಡೆಯಲ್ಲಿ ತಿರ್ಸ್ತಾ ಇದ್ದಾರೆ. ಇನ್ನೊಂದು ಕಡೆ ತಿರ್ಸಿ ಹಾಕಿಬಿಟ್ಟು ಅದಕ್ಕೂ ಕೂಡ ಇದೇ ರೀತಿಯಾಗಿ ಹಾಕ್ತಾರೆ. ನಾನಿಲ್ಲಿ ತೋರಿಸ್ತೀನಿ. ಹಾಗೆ ಅವರು ಯಾವ ಪೆಪ್ಪರ್ನ ಯೂಸ್ ಮಾಡಿದ್ರು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕ್ರಷ್ ಮಾಡಿರುವಂತಹ ಪೆಪ್ಪರ್ ಸಿಗುತ್ತೆ, ಅದನ್ನು ತಂದುಬಿಟ್ಟು ಹಾಕಿದ್ದಾರೆ. ಇದನ್ನು ಇಡೀ ಪೆಪ್ಪರ್ನ, ಅಂದರೆ ನಾವು ಕಾಳು ಮೆಣಸು ಇದೀವಲ್ಲ ಮನೇಲಿ ನೋಡ್ತೀವಲ್ಲ, ಅದೇ ರೀತಿ ಕಾಳು ಮೆಣಸನ್ನ ಇದನ್ನು ಅವರು ಕ್ರಷ್ ಮಾಡಿರೋದು. ಅದು ಎರಡು ಸಪ್ರೇಟ್ ಇದೆ. ಹಾಗೆ ಮತ್ತೊಂದು ಕಡೆ ತಿರ್ಸಿ ಹಾಕಿದ್ರಲ್ಲ, ಅದನ್ನು ಕೂಡ ಚೆನ್ನಾಗಿ ವೈಪ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಒರೆಸ್ಕೊಳ್ತಾ ಇದ್ದಾರೆ. ನೀರಿನ ಅಂಶ ಎಲ್ಲ ತೆಕ್ಕೊಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅವರು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತಾರೆ. ಸೇಮ್ ಪ್ರೊಸೀಜರು. ಮೊದಲೇ ಯಾವ ರೀತಿ ಮಾಡಿದ್ರು ಅದೇ ರೀತಿಯಾಗಿ ಸಾಲ್ಟನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಇದನ್ನು ಅವರು ಒಂದು 15 ನಿಮಿಷ ಹಾಗೆ ಬಿಡ್ತಾರೆ. ಚೆನ್ನಾಗಿ ಅಂಟ್ಕೋಬೇಕು. ಹಾಗಾಗಿ ಎಲ್ಲವನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾ ಇದ್ದಾರೆ. ನಂತರದಲ್ಲಿ ನಾವಿಲ್ಲಿ ಬ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಸ್ಲೈಸ್ ಬ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ.
ಇದು ಮಲ್ಟಿಗ್ರೇನ್ ಬ್ರೆಡ್ಡು, ಇದರಲ್ಲಿ ಸೆಸಮೆ ಸೀಡ್ಸ್ ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ಈ ರೀತಿಯಾಗಿ ಸ್ಲೈಸ್ ಆಗಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಇದನ್ನು ಕೂಡ ಅವರ ಮೇಲೆ ತೋರಿಸ್ಕೊಡ್ತಾರೆ ಹೇಗೆ ಮಾಡೋದು ಅಂತ. ನಂತರದಲ್ಲಿ ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದಾರೆ. ನಂತರ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಲಿವ್ ಆಯಿಲ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಲಿವ್ ಆಯಿಲ್ ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು, ಎಣ್ಣೆ ಬಿಸಿ ಆಗಿದ್ದೆ ಇಲ್ಲಿ ನಾವು ಮೊದಲು ಮ್ಯಾರಿನೇಟ್ ಮಾಡಿರ್ತಕ್ಕಂತಹ ಮಟನ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ, ಮಟನ್ ಸ್ಟಿಕ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ. ಸೇರಿಸಿದ ನಂತರ ಅದನ್ನು ಒಂದು ಸಲ ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಸರಿಸ್ಕೊಂಡು ಅದಕ್ಕೆ ಇಲ್ಲಿ ಬಟರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಬಟರ್ ಆ್ಯಡ್ ಮಾಡಿದ ನಂತರ ಗಾರ್ಲಿಕನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಿದ್ದಾರೆ. ಒಂದೇ ಒಂದು ಗಾರ್ಲಿಕ್ ಎಸಳನ್ನು ಹಾಕಿದ್ದಾರೆ, ಬೆಳ್ಳುಳ್ಳಿ ಎಸಳನ್ನು ಒಂದೇ ಒಂದು ಹಾಕಿದ್ದಾರೆ. ನಂತರ ಇವರು ಫ್ರೆಶ್ ರೋಸ್ಮೆರಿ ಲೀವ್ಸ್ನ ಹಾಕ್ತಾ ಇದ್ದಾರೆ. ಇದು ಮೇಯ್ನ್, ಇಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಅದರ ಫ್ರೇಗ್ರೆನ್ಸೇ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಆ ಫ್ರೇಗ್ರೆನ್ಸು, ಆ ಅರೋಮಾ ಇದೆಯಲ್ಲ ತುಂಬ ಚೆನ್ನಾಗಿತ್ತು. ನಾನು ಅದನ್ನು ಫಸ್ಟ್ ಟೈಮ್ ನಾನು ನೋಡಿದ್ದು ಈ ರೀತಿ ಎಲ್ಲ ಮಾಡಿರೋದು. ಅವ್ರದ್ದು ಕಲ್ಚರಲ್ಲಿ ಈ ರೀತಿಯಾಗಿ ಏನೇನೋ ಡಿಫ್ರೆಂಟಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆ ಇದನ್ನು ಕೂಡ ತೋರಿಸ್ಕೊಡೋಣ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಹಾಗೆ ಮತ್ತೆ ಅವರು ಬಟರ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ಬಟರ್ ಆ್ಯಡ್ ಮಾಡಿದ ನಂತರ ಅದು ಬಟರ್ ಕರಗಿದ ನಂತರ ಅದೇ ಬಟರ್ನ ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ಮಟನ್ ಬೇಯ್ತಾ ಇದೆ, ಬೆಂದಾಗ ಅದಕ್ಕೆ ಇದೇ ಬಟರ್ನ, ಕರಗಿರ್ತಕ್ಕಂಥ ಬಟರ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಎಲ್ಲ ಕಡೆನೂ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಮಟನಿಗೆ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ. ಹಾಗೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ರೋಸ್ಮೆರಿ ಮತ್ತು ಗಾರ್ಲಿಕ್ ಮತ್ತು ಮಟನ್ ಪೆಪ್ಪರ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅದರದ್ದು ಅರೋಮ ತುಂಬ ಚೆನ್ನಾಗಿ ಬರ್ತಾ ಇತ್ತು. ನಮಗಂತೂ ತುಂಬ ಇಷ್ಟ ಆಯಿತು, ನಾವೆಲ್ಲರೂ ಇಷ್ಟಪಟ್ಟು ತಿಂದ್ವಿ, ತುಂಬ ರುಚಿಯಾಗಿತ್ತು. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವರು ಬಟರ್ನ ಮೇಲ್ಗಡೆನೆ ಹಾಕ್ತಾನೆ ಇರ್ತಾರೆ. ನಂತರ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಅವರೇನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಲಿಲ್ಲ, ಫ್ಲೇಮ್ ಹೈಯಲ್ಲೇ ಇತ್ತು, ಚೆನ್ನಾಗಿಯೇ ಫ್ರೈ ಮಾಡಿದರು. ನಂತರ ಅದನ್ನು ಕೂಡ ತಿರ್ಸಿ ಹಾಕ್ತಾರೆ. ನಾನು ನಿಮಗೆ ತೋರಿಸ್ತೀನಿ, ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು, ಹಾಗಾಗಿ ಈ ರೀತಿಯಾಗಿ ಹಾಕ್ತಾ ಇದ್ದಾರೆ ಅವರು. ಬಟರ್ನ ಈ ರೀತಿಯಾಗಿ ಮೇಲ್ಗಡೆ ಹಾಕೋದ್ರಿಂದ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಎರಡೂ ಕಡೆ. ಹಾಗಾಗಿ ನೋಡಿ, ಇವಾಗ ಅವರು ತಿರ್ಸಿ ಹಾಕಿದ್ರು, ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಅದಕ್ಕೂ ಕೂಡ ಬಟರ್ನ ಹಾಕ್ತಾ ಇದ್ದಾರೆ ನೋಡಿ, ಈ ರೀತಿಯಾಗಿ ಹಾಕ್ತಾ ಇದ್ದಾರೆ. ಅದ್ರ ಫ್ರೇಗ್ರೆನ್ಸ್, ಅರೋಮಾ ಅಂತೂ ನಾನು ಎಷ್ಟು ಸಲ ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ನೋಡಿ, ಇವಾಗ ಒಂದು ಫ್ರೈ ಆಗಿದೆ. ಇದನ್ನು ಅವರು ಅಲ್ಯೂಮಿನಿಯಂ ಫಾಯಿಲಲ್ಲಿ ಹಾಕಿ ಈ ರೀತಿಯಾಗಿ ಅದ್ರ ಮೇಲ್ಗಡೆ ಒಂದು ರೋಸ್ಮೆರಿನ ಹಾಕಿ, ರೋಸ್ಮೆರಿ ಲೀವ್ಸ್ನ ಹಾಕಿ, ಒಂದು ಸ್ವಲ್ಪ ಬಟರ್ನ ಅದ್ರ ಮೇಲೆ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡ್ತಾರೆ. ಬಿಸಿ ಬಿಸಿಯಾಗಿರುತ್ತೆ ಅಂತ ಈ ರೀತಿಯಾಗಿ ಚೆನ್ನಾಗಿ ಫೋಲ್ಡ್ ಮಾಡಿರ್ತಾರೆ. ನಂತರ ಇಲ್ಲಿ ನಾವು ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಆಲಿವ್ ಆಯಿಲ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆಲಿವ್ ಆಯಿಲ್ ಮಿಕ್ಸ್ ಆಗಿದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಇಲ್ಲಿ ಗ್ರೇಟಿಂಗ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಚೆನ್ನಾಗಿ ಗ್ರೇಟ್ ಮಾಡಬೇಕು, ಚೆನ್ನಾಗಿ ತುರಿದು ಈ ರೀತಿಯಾಗಿ ತುರಿದು ಹಾಕ್ಕೋಬೇಕು. ಈ ರೀತಿಯಾಗಿ ತುರಿದು ಹಾಕಿದಾಗ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ತುರಿದು ಎಲ್ಲಕ್ಕೂ ಬೆಳ್ಳುಳ್ಳಿನ ಅಪ್ಲೈ ಮಾಡ್ತಾ ಇದ್ದಾರೆ, ಅಂದರೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದಾರೆ, ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇಲ್ಲಿ ಇನ್ನೊಂದು ಫ್ರೈ ಮಾಡಲಿಕ್ಕೆ ಹಾಕಿದ್ರು, ಅದು ಕೂಡ ಈ ರೀತಿಯಾಗಿ ಫ್ರೈ ಆಗ್ತಾ ಇತ್ತು. ಅದ್ರ ಮೇಲೂ ಕೂಡ ಅವರು ರೋಸ್ಮೆರಿ ಲೀವ್ಸನ್ನ ಹಾಕಿದ್ದಾರೆ ನೋಡಿ, ಅರ್ಧ ಫ್ರೈ ಆಗಿದೆ ಇನ್ನೊಂದು ಕಡೆಯಲ್ಲಿ. ಹಾಗೆ ಇದನ್ನು ತಿನ್ನಬೇಕು ಅಂತ 4 ಜನ ಕಾಯ್ಕೊಂಡು ಕೂತ್ಕೊಂಡಿದ್ವಿ, ಅಷ್ಟು ಚೆನ್ನಾಗಿತ್ತು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಇನ್ನೊಂದು ಆಗಿದೆ, ರೆಡಿಯಾಗಿದೆ. ಅದನ್ನು ಕೂಡ ಇದ್ರ ಮೇಲೆ ಹಾಕಿ ಅದೇ ರೋಸ್ಮೆರಿ ಲೀವ್ಸ್ನ ಹಾಕಿ ಅದೇ ಫ್ರೈ ಆಗಿರೋ ಗಾರ್ಲಿಕ್ ಮತ್ತು ರೋಸ್ಮೆರಿನ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಇನ್ನೊಂದು ಕಡೆಯಲ್ಲಿ ನಾವು ಇಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಂತಹ ಪೊಟೊಟೊ ಮತ್ತು ಸ್ವೀಟ್ ಪೊಟೊಟೊ ಎರಡೂ ರೆಡಿಯಾಗಿತ್ತು. 30 ಮಿನಿಟ್ಸ್ ಮುಗಿದಿತ್ತು, ನಾವು ಚೆಕ್ ಮಾಡಿದ್ವಿ, ಚೆನ್ನಾಗಿ ಬೆಂದಿತ್ತು. ಹಾಗಾಗಿ ಎಲ್ಲವನ್ನು ನಾವು ತೆಗಿತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ತೆಗಿಬೇಕು. ಓವನ್ನಲ್ಲಿ 30 ನಿಮಿಷ ಅದು ಬೆಂದಿರೋದ್ರಿಂದ ಅದು ತುಂಬ ಹೀಟಾಗಿರುತ್ತೆ, ಅದನ್ನು ಕೈಯಲ್ಲಿ ಮುಟ್ಟಕ್ಕೆ ಹೋದರೆ ಸುಟ್ಬಿಡುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕು. ನಂತರ ನಾವಿಲ್ಲಿ ಎಲ್ಲವನ್ನು ತೆಗೆದುಕೊಂಡ ನಂತರ ಅದಕ್ಕೇ ನಾವಿಲ್ಲಿ ಇವಾಗ ನಾವು ಮೊದಲೇ ಕಟ್ ಮಾಡಿರ್ತಕ್ಕಂತಹ ಬ್ರೆಡ್ಡನ್ನು ಕೂಡ ಇಲ್ಲಿ ನಾವು ಹಾಕ್ತೀವಿ. ಬ್ರೆಡ್ಡನ್ನು ಯಾಕೆ ಹಾಕೋದಂದರೆ ಅದನ್ನು ಕೂಡ 10 ನಿಮಿಷ ರೋಸ್ಟ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಇದೆಲ್ಲವನ್ನು ತೆಗೆದ ನಂತರ ಮತ್ತೆ ನಾವಿಲ್ಲಿ ಬ್ರೆಡ್ಡನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ, ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀವಿ. 10 ನಿಮಿಷ ಅದನ್ನ ರೋಸ್ಟ್ ಮಾಡಬೇಕು, ಹಾಗಾಗಿ ಇಲ್ಲಿ ಹಾಕ್ತಾ ಇದ್ದಾರೆ. ಆದರೂ ಕೂಡ ತೆಗೆದು ನೋಡ್ತಾ ಇರಬೇಕು, ಯಾಕೆಂದರೆ ಆಲ್ರೆಡಿ ಅದು ಹೀಟಲ್ಲಿರೋದ್ರಿಂದ ಬೇಗ
ಸುಟ್ಟೋಗ್ಬಿಡುತ್ತೆ, ಅಂದರೆ ಬರ್ನ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಫ್ರೈ ಆಗ್ತಾ ಇತ್ತು. ನಾವು ಇಲ್ಲಿ ಮಟನ್ ಸ್ಟಿಕ್ ಫ್ರೈ ಆಗ್ತಾ ಇದೆ, ಮತ್ತೊಂದು ಫ್ರೈ ಮಾಡ್ತಾ ಇದ್ದಾರೆ ಮೇಡಮು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡೋಕ್ಕೇ ಇಷ್ಟು ಚೆನ್ನಾಗಿತ್ತು, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಇದನ್ನ ಎರಡೂ ಕಡೆಯೂ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ನಮ್ಮ ಇಂಡಿಯನ್ ಫುಡ್ ಕಲ್ಚರ್ ಮತ್ತು ಮಿಡಲ್ ಈಸ್ಟ್ ಫುಡ್ ಕಲ್ಚರ್ ತುಂಬ ಡಿಫ್ರೆಂಟಾಗೂ ಇರುತ್ತೆ. ಕೆಲವೊಂದು ಸೇಮ್ ಇರುತ್ತೆ, ಆದ್ರೂ ಕೂಡ ಅವ್ರದ್ದು ಡಿಶಸ್, ಅವರು ತಿನ್ನೋಂಥ ಪದಾರ್ಥಗಳು, ಅದು ಅವ್ರು ಯೂಸ್ ಮಾಡೋಂಥ ಪದಾರ್ಥಗಳು ಎಲ್ಲ ಡಿಫ್ರೆಂಟಾಗೇ ಇರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇದಕ್ಕೂ ಕೂಡ ಅವರು ಚೆನ್ನಾಗಿ ಇದರ ಮೇಲ್ಗಡೆ ಬಟರ್ನ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಇವ್ರು ಏನೇ ಅಡುಗೆ ಮಾಡಬೇಕಾದ್ರೂ ಹೆಚ್ಚಾಗಿ ಆಲಿವ್ ಆಯಿಲ್ಸ್ ಮತ್ತು ಬಟರ್ನೇ ಜಾಸ್ತಿ ಯೂಸ್ ಮಾಡೋದು. ನೋಡಿ, ಇದು ಕೂಡ ರೆಡಿಯಾಗಿದೆ. ಸ್ವೀಟ್ ಪೊಟ್ಯಾಟೋನ ಈ ರೀತಿಯಾಗಿ ಒಂದು ಪ್ಲೇಟಿಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ. ಅದು ಕೂಡ ಚೆನ್ನಾಗಿ ಬೆಂದಿತ್ತು, ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾವು ಅದು ಆಲಿವ್ ಆಯಿಲ್ ಅಪ್ಲೈ ಮಾಡಿದಾಗ ನಾನು ನಿಮಗೆ ಹೇಳೋಕ್ಕೆ ಮರ್ತೋಗ್ಬಿಟ್ಟಿದ್ದೆ, ಆಲಿವ್ ಆಯಿಲ್ ಜೊತೆ ಬಟರ್ನು ಕೂಡ ನಾವು ಪೇಪರ್ ಒಳಗಡೆ ಹಾಕಿಟ್ಟಿದ್ವಿ ಅಲ್ಯೂಮಿನಿಯಂ ಫಾಯಿಲಲ್ಲಿ. ನೀವು ನೋಡ್ಬೋದು ಬಟರ್ ಮತ್ತು ಆಲಿವ್ ಆಯಿಲ್ ಎರಡು ಮಿಕ್ಸ್ ಆಗಿರೋದು ಇದು. ಈಗ ಪೊಟ್ಯಾಟೋನ ನಾವು ತೆಗೆದು ಹಾಕ್ತಾ ಇದ್ದೀವಲ್ಲ, ಇದರಲ್ಲೂ ಕೂಡ ಬಟರ್ ಮಿಕ್ಸ್ ಆಗಿದೆ. ಅದೇ ನಾನು ಹೇಳಿದ್ನಲ್ಲ, ಇವ್ರು ಹೆಚ್ಚಾಗಿ ಎಲ್ಲದಕ್ಕೂ ಬಟರ್ ಯೂಸ್ ಮಾಡ್ತಾರೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಪೊಟ್ಯಾಟೊ ಮತ್ತು ಸ್ವೀಟ್ ಪೊಟ್ಯಾಟೊ ಎರಡೂ ಕೂಡ ಚೆನ್ನಾಗಿ ಬೆಂದಿತ್ತು. ಹಾಗೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಹಾಗೆ ಪೊಟ್ಯಾಟೊಗೆ ಅವರು ಆಮೇಲೆ ಗಾರ್ನಿಷಿಂಗ್ ಮಾಡ್ತಾರೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಜಸ್ಟ್ ನಿಮಗೆ ಇದನ್ನ ಇವಾಗ ತೋರಿಸ್ತಾ ಇರೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಾ ಇದೆಯೋ ನಂಗೆ ಗೊತ್ತಿಲ್ಲ. ಅದೇ ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ ಅಂತಾರಲ್ಲ, ಅದೇ ರೀತಿಯಾಗಿ ಕ್ಯಾಮ್ರಾದಲ್ಲಿ ಎಷ್ಟು ಕಾಣ್ತಾ ಇದೆ ನಂಗೆ ಗೊತ್ತಿಲ್ಲ. ನೋಡೋದಕ್ಕಂತೂ ರಿಯಲ್ ಆಗಿ ತುಂಬ ಚೆನ್ನಾಗಿತ್ತು. ಮತ್ತೊಂದು ಕಡೆಯಲ್ಲಿ ಎಲ್ಲದೂ ಫ್ರೈ ಮಾಡಿ ಆಗಿದೆ. ಹಾಗೆ ಅದೇ ಫ್ರೈ ಮಾಡಿರ್ತಕ್ಕಂಥ ಬಟರಿಗೆ ಇನ್ನೊಂದು ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲೊಂದು ಸಾಸ್ನ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಧ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಮಾಡೋಕ್ಕಿಂತ ಫಸ್ಟು ಅವರು ಕ್ರಷ್ ಮಾಡಿರ್ತಕ್ಕಂಥ ಪೆಪ್ಪರ್ನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ನೋಡಿ, ಅದೇ ಪೆಪ್ಪರ್ನ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಪೆಪ್ಪರ್ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಈರುಳ್ಳಿ ಸ್ಮೂತ್ ಆಗೋ ತನಕ ಬಿಡಬೇಕು, ಚೆನ್ನಾಗಿ ಸ್ಮೂತ್ ಆಗಬೇಕು ಈರುಳ್ಳಿ ಎಲ್ಲ ಸ್ಮೂತ್ ಆಗಿದ ನಂತರ ಅವರು ನಂತರ ಏನು ಹಾಕ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಗೆ ಅವರು ಇದಕ್ಕೆ ಇನ್ನೊಂದು ಸ್ವಲ್ಪ ಬಟರ್ನು ಕೂಡ ಸೇರಿಸ್ತಾ ಇದ್ದಾರೆ. ಸ್ವಲ್ಪ ಬಟರ್ ಹಾಕ್ಕೊಳ್ತಾ ಇದ್ದಾರೆ. ಬಟರ್ ಜಾಸ್ತಿ ಬೇಕು ಇದಕ್ಕೆ, ಹಾಗಾಗಿ ಚೆನ್ನಾಗಿ ಬಟರ್ ಹಾಕಿದ ನಂತರ ಅದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾರೆ. ಈ ಸಾಸ್ ಕೂಡ ತುಂಬ ಟೇಸ್ಟಾಗಿತ್ತು, ಅದನ್ನು ನಾವು ತಿನ್ನಬೇಕಾದ್ರೆ ತುಂಬ ರುಚಿಯಾಗಿತ್ತು. ಅದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಅದು ಯಾವ ರೀತಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಸಾಸು. ಅದಕ್ಕೆ ಇಲ್ಲಿ ಕುಕ್ಕಿಂಗ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಕುಕ್ಕಿಂಗ್ ಕ್ರೀಮ್ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕುಕ್ಕಿಂಗ್ ಕ್ರೀಮ್ ತುಂಬ ಟೇಸ್ಟ್ ಕೊಡುತ್ತೆ ಸಾಸ್ಗೆ, ತುಂಬ ಚೆನ್ನಾಗಿತ್ತು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇಲ್ಲಿ ಅವರು ಪೆಪ್ಪರ್ ಕಾರ್ನ್ ಸಾಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಪೆಪ್ಪರ್ ಕಾರ್ನ್ ಸಾಸ್ ಅಂತ ಸಿಗುತ್ತೆ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಪೆಪ್ಪರ್ ಕಾರ್ನ್ ಸಾಸ್ನ ಸೇರಿಸ್ಕೊಳ್ತಾ ಇದ್ದಾರೆ. ಹಾಗೆ ಇದನ್ನು ಚೆನ್ನಾಗಿ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಿಕ್ಸ್ ಮಾಡ್ತಾ ಇದ್ದ ಹಾಗಲೇ ಅದು ಥಿಕ್ನೆಸ್ ಬರ್ತಾ ಇದೆ. ನೋಡಿ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ. ನೋಡಿ, ಈ ರೀತಿಯಾಗಿ ಥಿಕ್ನೆಸ್ ಬರಬೇಕು. ಇವಾಗ ಸಾಸ್ ರೆಡಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಆಲೂನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಮೊದಲೇ ನಾವು ಓವನಲ್ಲಿ ಬೇಯಿಸಿದಂಥ ಆಲೂನ ಕಟ್ ಮಾಡ್ಕೊತಾ ಇದ್ದಾರೆ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಅವರು ಇದಕ್ಕೆ ಬಟರ್ನ ಸೇರಿಸ್ಕೊಳ್ತಾ ಇದ್ದಾರೆ. ಎಲ್ಲದಕ್ಕೂ ಬಟರ್ನ ಸೇರಿಸ್ಕೊಂಡು ಪೆಪ್ಪರ್ನು ಕೂಡ ಸೇರಿಸ್ತಾ ಇದ್ದಾರೆ. ಬಟರ್ ಮತ್ತು ಪೆಪ್ಪರ್ ಚೆನ್ನಾಗಿ ಹಾಕಬೇಕು. ಈ ರೀತಿಯಾಗಿ ಚೆನ್ನಾಗಿ ಹಾಕಿದ ನಂತರ ಇಲ್ಲಿ ಅವರು ಇದಕ್ಕೆ ಸೋರ್ ಕ್ರೀಮ್ ಅಂತ ಸಿಗುತ್ತೆ, ಸೋರ್ ಕ್ರೀಮ್ನ ಸೇರಿಸ್ತಾ ಇದ್ದಾರೆ. ತೋರಿಸ್ಕೊಡ್ತೀನಿ ನೋಡಿ, ಈ ರೀತಿಯಾಗಿ ಸೋರ್ ಕ್ರೀಮ್ನ ಅವ್ರನ್ನ ಸೇರಿಸ್ತಾ ಇದ್ದಾರೆ. ಎಲ್ಲವನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದಾರೆ, ಎಲ್ಲದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಅವರು ಚೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗೆ ಚೀಸ್ ಹೆಸರು ಇದು ಪರ್ಮಿಸನ್ ಚೀಸ್ ಅಂತ. ಚೀಸಲ್ಲಿ ವೆರೈಟಿ ಚೀಸ್ಗಳಿದೆ, ಅದರಲ್ಲಿ ಇದು ಒಂದು. ನಂತರ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಮೈಕ್ರೋವೇವ್ನಲ್ಲಿ 10 ನಿಮಿಷ ಇಡಬೇಕಾಗುತ್ತೆ, ಹಾಗಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ದಾರೆ. ನಂತರ ಇಲ್ಲಿ ಬ್ರೆಡ್ ನಾವು ರೆಡಿ ಮಾಡಿಟ್ಟಿದ್ವಲ್ಲ, ಅದು ರೋಸ್ಟ್ ಆಗಿತ್ತು, ಅದನ್ನು ಕೂಡ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದಾರೆ. ಪ್ಲೇಟಲ್ಲಿ ಹಾಕಿದ ನಂತರ ಎಲ್ಲದಕ್ಕೂ ಇವರು
ಅದೇ ಚೀಸ್ನ ಆ್ಯಡ್ ಮಾಡ್ತಾರೆ. ನಾವು ಹೇಳಿದ್ನಲ್ಲ ಪರ್ಮಿಸನ್ ಚೀಸ್ ಅಂತ, ಅದೇ ಚೀಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇದಕ್ಕೆ ಒಂದೊಂದಕ್ಕೂ ಬಟರ್ನ ಆ್ಯಡ್ ಮಾಡ್ತಾ ಇದ್ದಾರೆ, ಸೇರಿಸ್ತಾ ಇದ್ದಾರೆ. ಬಟರ್ನ ಇದ್ರ ಮೇಲೆ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲದಕ್ಕೂ ಬಟರ್ನ ಸೇರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಸಾಸ್ ರೆಡಿ ಆಗ್ತಾ ಇತ್ತಲ್ಲ, ಅದು ಕೂಡ ರೆಡಿ ಆಗಿದೆ. ಚೆನ್ನಾಗಿ ಥಿಕ್ನೆಸ್ ಬಂದಿತ್ತು ನೋಡಿ. ಈ ರೀತಿಯಾಗಿ ಇಷ್ಟು ಕರೆಕ್ಟಾಗಿ ಬಂದಿದೆ. ಈ ರೀತಿ ಆಗಿರಬೇಕು ಸಾಸು ನೋಡಿ. ಇದನ್ನ ನಾವು ಸಾಸ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ. ಈ ರೀತಿಯಾಗಿ ಇದೆ ಸಾಸ್ ಕಲರು. ಸಾಸ್ ಕಲರ್ ಯಾಕೆ ಹೀಗಿದೆ ಅಂದರೆ ಅವರು ಫ್ರೈ ಮಾಡಿರ್ತಕ್ಕಂಥ ಆಯಿಲಲ್ಲೇ ಮಾಡಿರೋದ್ರಿಂದ ಈ ಕಲರ್ ಇದೆ, ನೋಡ್ಬೋದು ನೀವು. ನಂತರ ಇಲ್ಲಿ ನೋಡಿ ನಮ್ಮ ಫ್ರೈ ಎಲ್ಲ ರೆಡಿಯಾಗಿದೆ. ಎಲ್ಲ ಫ್ರೈನೂ ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಫ್ರೈಗೆ ಒಂದು ಸಾಸ್ನ ಹಾಕ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಅಂತ. ಈಗ ನಮ್ಮ ಎಲ್ಲ ಐಟಮ್ನು ರೆಡಿ ಮಾಡಾಗಿದೆ ನೋಡಿ. ಈ ರೀತಿಯಾಗಿ ಪಟಾಟೊ, ಸ್ವೀಟ್ ಪಟಾಟೊ ಕೂಡ ರೆಡಿಯಾಗಿದೆ. ಹಾಗೆ ನಮ್ಮ ಪಟಾಟೊ ಕೂಡ ರೆಡಿಯಾಗಿದೆ. ಇಲ್ಲಿ ನಾವು ಓವನಲ್ಲಿ ಇಟ್ಟಿದ್ವಲ್ಲ, ಅದನ್ನು ಕೂಡ ತೆಗಿತಾ ಇದ್ದೀವಿ. 10 ನಿಮಿಷ ಆಗಿತ್ತು, ಅದನ್ನು ಕೂಡ ಹೊರಗಡೆ ತೆಗಿತಾ ಇದ್ದೀವಿ ನೋಡಿ. ಇದು ಕೂಡ ರೆಡಿಯಾಗಿದೆ. ನಂತರ ಎಲ್ಲವನ್ನು ನಾವು ಟೇಬಲ್ ಮೇಲೆ ಇಡ್ತೀವಿ. ಜೊತೆಯಲ್ಲಿ ನಾವು ಫ್ರೈಸ್ ಕೂಡ ಮಾಡ್ಕೊಂಡಿದ್ವಿ. ಈ ರೀತಿಯಾಗಿ ಫ್ರೈಸ್ ಕೂಡ ಫ್ರೈ ಮಾಡಿಟ್ಕೊಂಡಿದ್ವಿ. ಚೆನ್ನಾಗಿತ್ತು ಇದನ್ನು ಕೂಡ. ಇದಕ್ಕೆ ಸೀಸನ್ ಕ್ರಿಂಕಲ್ ಕಟ್ ಫ್ರೈಸ್ ಅಂತ ಹೇಳ್ತಾರೆ. ಹಾಗೆ ನೋಡಿ ಲಾಸ್ಟಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮಟನ್ ಸ್ಟಿಕ್ ಫ್ರೈ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೀವಿಲ್ಲಿ. ಹಾಗೆ ಸ್ವೀಟ್ ಪಟಾಟೊ ಮತ್ತು ಫ್ರೈಸ್ ಎಲ್ಲವನ್ನು ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನಾವೆಲ್ಲರೂ ತಿಂದ್ವಿ. ಹಾಗೆ ನಮ್ಮೆಲ್ಲರೂ ಒಪಿನಿಯನ್ ಕೂಡ ಕೇಳಿದರು. ಒಪಿನಿಯನ್ ಎಲ್ಲ ನಾವು ಚೆನ್ನಾಗೇ ಕೊಟ್ವಿ. ಯಾಕಂದರೆ ಎಲ್ಲವೂ ಚೆನ್ನಾಗೇ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ಇದನ್ನ ನಾನು ತಿಂದಿರೋದು ಈ ರೀತಿಯಾಗಿ ಮಾಡಿಕೊಂಡು. ಹಾಗಾಗಿ ಟೇಸ್ಟ್ ಕೂಡ ಇಷ್ಟ ಆಯಿತು ನಮ್ಮೆಲ್ಲರಿಗೂ. ನಂತರ ಈ ರೀತಿಯಾಗಿ ಮೇಡಮ್ ಕಟ್ ಮಾಡಿ ಫಸ್ಟ್ ಅವ್ರು ತಿಂದು ನೋಡಿದರು ರುಚಿ ಹೇಗಿತ್ತು ಅಂತ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.